ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡಬೇಕು ಅಂತಂದಾಗ ಗಿಡ ತುಂಬ ಹೆಲ್ದಿಯಾಗಿರಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಕೊಡ್ತಾ ಇದ್ದರೆ ಮಾತ್ರ ಅದು ಹೆಲ್ದಿಯಾಗಿರುತ್ತೆ. ಅದಕ್ಕೆ ನೈಟ್ರೋಜನ್ ಇರ್ಬೋದು, ಐರನ್ ಇರ್ಬೋದು, ಫಾಸ್ಫರಸ್, ಮ್ಯಾಗ್ನೀಷಿಯಮ್, ಮಿನರಲ್ ಎಲ್ಲನೂ ಕೂಡ ಸಿಗ್ತಾ ಇರಬೇಕು. ಎಲ್ಲನೂ ಇದ್ದರೆ ಮಾತ್ರ ಗಿಡ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಗುಲಾಬಿ ಗಿಡ ಎಲ್ಲ ಕೆಲವೊಮ್ಮೆ ಸತ್ತೋಯ್ತು ಅಂದರೆ ಅದು ಮತ್ತೆ ಚಿಗುರು ಬರೋದು ತುಂಬಾ ಕಷ್ಟ ಆಗುತ್ತೆ. ನನ್ನ ಗುಲಾಬಿ ಗಿಡ ನೋಡ್ಬೋದು ನೀವು. ನಾನು ಒಣಗಿ ಹಾಳಾದಂಥ ಗಿಡ ಕೂಡ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೆ. ಅದಕ್ಕೆ ಆಮೇಲೆ ಏನು ಮಾಡಿದೆ ಅನ್ನೋದು ಕೂಡ ತೋರಿಸಿದ್ದೆ. ಅದನ್ನು ನಿಮಗೀಗ ಲಿಂಕ್ನ ಶೇರ್ ಮಾಡ್ತಾ ಇದ್ದೀನಿ. ಆನಂತರ ನಾನು ಯಾವ್ಯಾವೆಲ್ಲ ದ್ರವರೂಪದ ಗೊಬ್ಬರವನ್ನು ಇದಕ್ಕೆ ಕೊಟ್ಟೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಅದನ್ನೆಲ್ಲ ಕೊಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಇವಾಗ ಚಿಗುರ್ಕೊಂಡು ಬಂದು ಮೊಗ್ಗುಗಳಿಂದ ಕೂಡ ತುಂಬಿಕೊಂಡಿದೆ. ಅದು ಕೂಡ ಈಗ ನಿಮಗೆ ತೋರಿಸ್ತೀನಿ. ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬೇಸಿಗೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲೆಲ್ಲ ಕೆಲವೊಮ್ಮೆ ಮಣ್ಣು ಕೂಡ ಗಟ್ಟಿಯಾಗಿಬಿಡುತ್ತೆ ಪಾಟಲ್ಲಿ. ಆ ರೀತಿ ಗಟ್ಟಿಯಾದಾಗ ಗಿಡಗಳು ಹಾಳಾಗಿಬಿಡುತ್ತೆ. ಯಾಕೆಂದರೆ ಬೇರಿಗೆ ನಾವು ಕೊಟ್ಟಂಥ ಯಾವುದೇ ಆಹಾರವೂ ಕೂಡ ಸಿಗೋದಿಲ್ಲ. ಹಾಗೆ ನೀರು ಕೂಡ ಬೇರಿನವರೆಗೆ ಹೋಗೋದಿಲ್ಲ ಹಾಕಿದ್ದು. ಆವಾಗ ಗಿಡ ಸಾಯ್ತಾ ಬಂದುಬಿಡತ್ತೆ. ಗಿಡಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಸಿಗಬೇಕಾಗತ್ತೆ. ಗಿಡಕ್ಕೆ ಗಾಳಿ ಬೆಳಕೆಲ್ಲ ಬೇಕಂದರೆ ನಿಮ್ಮ ಪಾಟಲ್ಲಿ ಮಣ್ಣು ಕೂಡ ಉದುರುದ್ರಾಗಿರಬೇಕಾಗತ್ತೆ, ಚೆನ್ನಾಗಿರಬೇಕಾಗತ್ತೆ. ಹಾಗಿದ್ದರೆ ಮಾತ್ರ ಗಿಡ ತುಂಬ ಹೆಲ್ದಿಯಾಗಿರೋದಕ್ಕೆ ಸಾಧ್ಯ. ಗಿಡ ಹೆಲ್ದಿಯಾಗಿದೆ ಅಂದಮೇಲೆ ಹೂವು ಕೂಡ ಚೆನ್ನಾಗಿ ಬಿಟ್ಟೇ ಬಿಡುತ್ತೆ. ಹಾಗೆ ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡ ಎಲ್ಲ ಇದು ಹೆವಿ ಫುಡ್ನ ತೊಗೊಳ್ಳುವಂಥದ್ದು. ಯಾಕೆಂದರೆ ತುಂಬ ಜಾಸ್ತಿ ಹೂಗಳನ್ನು ಬಿಡುತ್ತಲ್ವ, ಅಂದಮೇಲೆ ಅದಕ್ಕೆ ಫುಡ್ ಕೂಡ ಅಷ್ಟೇ ಚೆನ್ನಾಗಿ ನಾವು ಕೊಡಬೇಕಾಗತ್ತೆ. ಇವತ್ತು ನಾನು ಏನನ್ನು ಕೊಡ್ತಾ ಇದ್ದೀನಿ ನನ್ನ ಗಿಡಗಳಿಗೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ನನ್ನ ಒಣಗಿ ಹೋದಂಥ ಗುಲಾಬಿ ಗಿಡ ಈಗ ಹೇಗೆ ಕಾಣಿಸ್ತಾ ಇದೆ, ಹಾಗೆ ಅದರಲ್ಲಿ ಯಾವ ರೀತಿ ಮೊಗ್ಗು ಬಿಟ್ಟಿದೆ ಅಂತ ಕೂಡ ತೋರಿಸ್ತೀನಿ. ಪಾಟಲ್ಲಿ ಯಾವತ್ತು ಮಣ್ಣು ಗಟ್ಟಿಯಾಗಿದೆ ಅಂತ ತೋರಿಸಿದ್ದೆ ಅಲ್ವಾ ನಿಮಗೆ. ಮಣ್ಣೆಲ್ಲ ಗಟ್ಟಿ ಆಗಿಬಿಟ್ಟು ಗಿಡ ಒಣಗಿ ಹಾಳಾಗಿಬಿಟ್ಟಿತ್ತು, ಎಲೆ ಎಲ್ಲ ಉದುರಿ ಸತ್ತೇ ಹೋಗಿಬಿಟ್ಟಿತ್ತು ಅಂತ ಅಂದ್ಕೊಂಡಿದ್ದೆ ಗಿಡ. ಆಮೇಲೆ ಮಣ್ಣು ಈ ರೀತಿ ಉದುರಾಗೋದಕ್ಕೆ ಆಮೇಲೆ ನಾನು ಏನು ಹಾಕಿದೆ ಅಂತ ಕೂಡ ನಿಮಗೆ ತೋರಿಸಿದ್ದೆ. ಅದರ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬೇಸಿಗೆಗಾಲದಲ್ಲೆಲ್ಲ ಕೆಲವೊಬ್ಬರ ಪಾಟಲ್ಲಿ ಮಣ್ಣು ಗಟ್ಟಿಯಾಗಿಬಿಟ್ಟಿರುತ್ತೆ. ನೋಡಿ ಇವಾಗ ಗಿಡ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನೀವು ಮೊಗ್ಗು ಕೂಡ ನೋಡ್ಬೋದು ಗಿಡದಲ್ಲಿ. ನಾವು ಬೆಳೆಸಿರುವಂಥ ಎಲ್ಲ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಿದ್ದಾಗ ನಮಗೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ. ಇಲ್ಲ ಅಂತಂದರೆ ಬೇಜಾರಾಗತ್ತೆ. ಅದಕ್ಕೋಸ್ಕರ ನಾವು ಇವಾಗ ಪ್ರತಿನಿತ್ಯ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇರಬೇಕಾಗತ್ತೆ ಗಿಡಗಳಿಗೆ. ಬೇಸಿಗೆಗಾಲದಲ್ಲಿ ಈ ರೀತಿ ದ್ರವರೂಪದ ಗೊಬ್ಬರವನ್ನು ಕೊಡ್ತಾ ಇರೋದ್ರಿಂದ ಗಿಡ ತುಂಬಾ ಹೆಲ್ದಿಯಾಗಿ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳಿರುತ್ತೆ. ಇವತ್ತು ನಾನು ನನ್ನ ಗಿಡಗಳಿಗೆ ಏನು ಕೊಡ್ತಾ ಇದ್ದೀನಿ ಅನ್ನೋದನ್ನು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೀವು ನಿಮ್ಮ ಗಿಡಗಳಿಗೆ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಅಂತೇಳಿ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ನಾನು ತೋರಿಸಿದಂಥ ಎಷ್ಟೋ ದ್ರವರೂಪದ ಗೊಬ್ಬರಗಳನ್ನು ಗಿಡಗಳಿಗೆ ಹಾಕಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂತೇಳಿ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿದ್ದೀರಾ. ತುಂಬಾ ಖುಷಿಯಾಗುತ್ತೆ ಆ ನಿಮ್ಮ ಕಮೆಂಟ್ಗಳನ್ನೆಲ್ಲ ನೋಡಿದಾಗ. ಈ ಹೂವು ಗಿಡದಲ್ಲಿ ತುಂಬಿಕೊಂಡಿದ್ದಾಗ ನೋಡೋದಕ್ಕೆ ತುಂಬಾ ಚೆಂದ, ಆದರೆ ಬೇಗನೆ ಇದು ಮುದುಡ್ಕೊಂಬಿಡತ್ತೆ, ಬೇಗ ಹಾಳಾಗಿಬಿಡತ್ತೆ. ಈ ಹೂವು ಗಿಡದಲ್ಲಿರುವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಕೇರ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಆದರೆ ಪ್ರತಿನಿತ್ಯ ಇದಕ್ಕೆ ನೀರು ಹಾಕಬೇಕು. ಸಿಪ್ಪೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೇನೆ ಕರ್ಬೂಜದ ಸಿಪ್ಪೆ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಸಿಪ್ಪೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ಪೇಸ್ಟ್ ರೆಡಿ ಆಗಿದೆ ಹಣ್ಣಿನ ಸಿಪ್ಪೆದು. ಹಾಗೆ ಇಲ್ಲಿ ದೋಸೆ ಮಾಡಾದ್ಮೇಲೆ ದೋಸೆ ಪಾತ್ರೆಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಹಿಡ್ಕೊಂಡಿರುತ್ತಲ್ಲ ಪಾತ್ರೆಗೆ, ಅದೆಲ್ಲ ಕೈಯಲ್ಲಿ ಬಿಡಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ ಈ ಪೇಸ್ಟ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. 2 ದಿವಸ ಇದನ್ನ ಹಾಗೇ ಇಟ್ಬಿಟ್ಬೇಕು ಮುಚ್ಚಿ. ನಾನೊಂದು ಬಕೆಟಲ್ಲಿ ಹಾಕಿಬಿಟ್ಟು ಇದನ್ನ ಮುಚ್ಚಿಟ್ಟಿರ್ತೀನಿ 2 ದಿವಸ.
ಒಳ್ಳೆ ಪೈನಾಪಲ್ ಜ್ಯೂಸ್ ಪರಿಮಳ ಬರ್ತಾ ಇದೆ. ಇದನ್ನ ಸೋಸಬೇಕು ಅಂತ ಏನಿಲ್ಲ, ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ ಅದು ಸಿಪ್ಪೆ ಇರುತ್ತಲ್ಲ ಅದು ಮೇಲ್ಗಡೆ ಈ ಥರ ಇರುತ್ತೆ ಅಷ್ಟೇ, ಏನೂ ತೊಂದರೆ ಇಲ್ಲ ಗಿಡಗಳಿಗೆಲ್ಲ. ಇದಕ್ಕೆ ಆಮೇಲೆ ಚೆನ್ನಾಗಿ ನೀರು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಎಷ್ಟು ನೀರಿದೆ ನೋಡಿ, ಇದರ 2 ಪಟ್ಟಷ್ಟು ನೀರು ಮಿಕ್ಸ್ ಮಾಡ್ಕೋಬೇಕು ನಾವು. ಇವಾಗ ಇದನ್ನ ಒಂದು ಬಕೆಟಿಗೆ ಹಾಕಿಡ್ತೀನಿ. ಹಾಗೆ ಅಕ್ಕಿ ಬೇಳೆ ಕಾಳು ತೊಳೆದ ನೀರಿದೆ ಅದು ಕೂಡ ಸೇರಿಸ್ತೀನಿ ಇದಕ್ಕೆ. ಇವತ್ತು ನಾನು ನನ್ನ ಗಿಡಗಳಿಗೆ ಕೊಟ್ಟಂಥ ಈ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಕೂಡ ನಿಮ್ಮ ಗಿಡಗಳಿಗೆ ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೆಕ್ಸ್ಟ್ ಯಾವ ಗಾರ್ಡನ್ ವಿಡಿಯೋ ಬೇಕಂತೇಳಿ ಕಮೆಂಟಲ್ಲಿ ತಿಳಿಸಿ. ನೀವು ಕೇಳಿದಂಥ ವಿಡಿಯೋನೇ ನಿಮಗೆ ಶೇರ್ ಮಾಡ್ತೀನಿ.